ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮನ ಒಂದು ಸಣ್ಣ ಪ್ರಾರ್ಥನಾ ಶ್ಲೋಕದಿಂದ ಪ್ರಾರಂಭಿಸೋಣ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಿ ಬೆನಕೆ ಏಕದಂತ ಪಚ್ಚಕಲ್ಲು ಪಾಣಿಮೆಟ್ಲು ಉಪ್ಪು ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು. ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರೇತ್. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಸ್ನೇಹಿತರೆ, ಈ ಒಂದು ಸುಂದರ ಕತೆ, ಈ ಕತೆ ಪದ್ಮಪುರಾಣ ಆಯ್ದುಕೊಳ್ಳಲಾಗಿದೆ. ಪ್ರತಿಯೊಬ್ಬರಿಗೂ ಏಕಾದಶಿ ಅನ್ನೋದು ಏನು, ಏಕಾದಶಿ ಮಹತ್ವ ಏನು, ಏಕಾದಶಿ ಮಾಡೋದ್ರಿಂದ ನಮಗೆ ಆಗುವಂತ ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ಈ ವಿಶೇಷ ಕತೆ. ಈ ಕತೆ ನಾನು ನೋಡಿ, ಈ ಏಕಾದಶಿ ಅನ್ನೋದು ವರ್ಷದಲ್ಲಿ 24 ಬರುತ್ತೆ. ಅಂದ್ರೆ ತಿಂಗಳಿಗೆ 2 ಅಂದ್ರೆ ಒಂದು ಕೃಷ್ಣ ಪಕ್ಷದಲ್ಲಿ ಒಂದು ಏಕಾದಶಿ ಬರುತ್ತೆ, ಮತ್ತೆ ಇನ್ನೊಂದು ಶುಕ್ಲ ಪಕ್ಷದಲ್ಲಿ ಅಂತೆ. ಕೃಷ್ಣ ಪಕ್ಷ ಅಂದ್ರೆ ಏನು? ಅಮಾವಾಸ್ಯೆಗೆ ಬರುವಂತ ಪಕ್ಷಕ್ಕೆ ಕೃಷ್ಣ ಪಕ್ಷ ಅಂತೀವಿ. ಶುಕ್ಲ ಪಕ್ಷ ಅಂದ್ರೆ ಏನು? ಹುಣ್ಣಿಮೆಗೆ ಬರುವಂತದಕ್ಕೆ. ಹಾಗಾಗಿ ವರ್ಷದಲ್ಲಿ 24 ಏಕಾದಶಿ. ಎಲ್ಲಾ ಏಕಾದಶಿ ಅಭೂತಪೂರ್ವ ನಿಮಗೆ ಅದ್ವಿತೀಯ ಪ್ರಸನ್ನಚೇತರಾಗಿ ಮಾಡುವಂತ ಮತ್ತೆ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವಂತ ಏಕೈಕ ವ್ರತ ಈ ಏಕಾದಶಿ. ಈ ಏಕಾದಶಿ ತುಂಬಾ ಕಷ್ಟ ಇಲ್ಲ, ಬಹಳ ಸುಲಭ. ಆದ್ರೆ ಶ್ರದ್ಧೆ ಇರಬೇಕು, ಮನಸ್ಸಿರಬೇಕು, ಮತ್ತೆ ಮಾಡ್ಬೇಕಂದ್ರೆ ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕು. ಮಾಡಿದಾಗ ನಿಮ್ಮ ಅನಿಸಿಕೆ, ನಿಮ್ಮ ಇಷ್ಟಾರ್ಥಗಳು, ನೀವೇನ್ ಕೋರಿಕೆಗಳು ಎಲ್ಲ ನಿರುತ್ತೆ. ಆದ್ರೆ ಈ ನಾನು ಹೇಳುವಂತ ಕತೆ ಬಹಳ ವಿಶೇಷವಾಗಿದೆ. ಯಾಕಂದ್ರೆ ಈ ಕಥೆಯಲ್ಲಿ ಒಂದು ಹಿಲಿ ಮತ್ತೆ ಬೆಕ್ಕುಗೆ ಮುಂದೆ ಒಂದು ದಿನ ಆಚರಿಸುವಂತ ಆ ಏಕಾದಶಿಯಲ್ಲಿ ಮುಂದೆ ಮಹಾರಾಜ ಮಹಾರಾಣಿ ಆಗಿದ್ರು. ಯಾರವರು? ಮತ್ತೆ ಅವರಿಂದ ಒಂದು ಅದ್ಭುತ ದೇವಸ್ಥಾನವು ಸೃಷ್ಟಿಯಾಯಿತು. ಮತ್ತೆ ಈಗಲೂ ಸಹ ಆ ದೇವಸ್ಥಾನಕ್ಕೆ ಲಕ್ಷಾಂತರ ಮಂದಿ ಶಬರಿಮಲೆ ಹೋಗುವ ಸಂದರ್ಭದಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಭಗವಾನ್ ಮಹಾವಿಷ್ಣುವಿನ ದೇವಸ್ಥಾನ ಯಾವುದು ಅಂತ ತಿಳ್ಕೊಬೇಕಾ? ಈ ನನ್ನ ಕಥೆನ ಎಲ್ಲೂ ಸ್ಕಿಪ್ ಮಾಡದಂಗೆ ಕೊನೆಯವರೆಗೂ ನೋಡಿದ್ರೆ ಪರಿಪೂರ್ಣ ವಿಚಾರ ನಿಮಗೆ ತಿಳಿಸ್ಕೊಡ್ತೀನಿ. ಪೂರ್ವದಲ್ಲಿ ಸರಸ್ವತಿ ನದಿ ತೀರದಲ್ಲಿ ಒಂದು ಸಿದ್ಧಾಶ್ರಮ ಇತ್ತು. ಆ ಸಿದ್ಧಾಶ್ರಮದ ಪಕ್ಕದಲ್ಲಿ ಕಪಿಲ ಅನ್ನೋ ಬಡ ಬ್ರಾಹ್ಮಣ, ವೇದ ಪರಾಂಗತ ಮತ್ತೆ ಪರಮ ನಿಷ್ಠಾಗರಿಷ್ಠ ಭಗವಾನ್ ಮಹಾವಿಷ್ಣು ಆರಾಧಕನಾಗಿದ್ದ. ಆದರೆ ಅವನು ಕಡು ಬಡತನ. ಆ ಕುಟುಂಬ ಪೋಷಣೆಗೋಸ್ಕರ ಅವನು ಭಿಕ್ಷೆನೆ ಆಚರಿಸಿ ತನ್ನ ಒಂದು ಕುಟುಂಬನ ನಡೆಸ್ತಾ ಇದ್ದ. ಹೀಗಿರುವಾಗ ಅವನು ಭಗವಾನ್ ಮಹಾವಿಷ್ಣುನ ಒಂದು ದಿನಾನು ದೀಪವನ್ನು ನಂದಿಸದೆ ಊಟ ಮಾಡ್ತಿರ್ಲಿಲ್ಲ. ಹಾಗಾಗಿ ಪ್ರತಿದಿನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಭಗವಾನ್ ಮಹಾವಿಷ್ಣುನ ಆರಾಧಿಸಿ ಅವನ ಕೃಪೆಗೆ ಪಾತ್ರನಾಗುತ್ತಿದ್ದ. ಹೀಗೆ ಇರುವಾಗ ಅವನ ಮನೆಯಲ್ಲಿ ಒಂದು ಬೆಕ್ಕು ಇತ್ತು, ತೀಕ್ಷ್ಣದಷ್ಟು ಅಂತ ಹೆಸರು. ಅದು ಪ್ರತಿದಿನ ಇವನು ಮಾಡುವಂತ ಪೂಜೆನ ಗಮನಿಸ್ತಾ ಇತ್ತು. ಜೊತೆಗೆ ಇವನು ಇಟ್ಟಂತ ನೈವೇದ್ಯನ ತಿಂತಾ ಇತ್ತು. ಸಾಲದಕ್ಕೆ ಆ ದೀಪ ನೋಡಿ, ದೀಪದಲ್ಲಿ ಪ್ರಮುಖವಾಗಿ ಹೇಳುವಂತ ವಿಚಾರ ಏನಪ್ಪ ಅಂದ್ರೆ, ಯಾವ ದೀಪ, ಯಾವ ಎಣ್ಣೆ ಶ್ರೇಷ್ಠ ಅಂತ ಪ್ರತಿಯೊಬ್ಬರಿಗೂ ಒಂದು ಡೌಟ್ ಇರುತ್ತೆ. ನೋಡಿ, ಆಗಿನ ಕಾಲದಲ್ಲಿ ತುಂಬಾ ಶ್ರೇಷ್ಠ ಅಂದ್ರೆ ತುಪ್ಪದ ದೀಪ, ಅದು ಬಿಟ್ಟರೆ ನಿಮಗೆ ಈ ಎಳ್ಳು ದೀಪ, ಅದು ಬಿಟ್ಟರೆ ನಿಮಗೆ ಕೊಬ್ಬರಿ ಎಣ್ಣಿನ ದೀಪ. ಈ 3 ಮಾತ್ರನೇ ಶ್ರೇಷ್ಠ. ಯಾವುದೇ ಕಾರಣಕ್ಕೂ ನೀವು ಈಗ ಸಿಗುವಂತ ಮಿಕ್ಸೆಡ್ ಎಣ್ಣೆಗಳಂತ ದಯವಿಟ್ಟು ಉಪಯೋಗಿಸ್ಬಿಡಿ. ಯಾಕಂದ್ರೆ ಅದರಲ್ಲಿ ಕೊಬ್ಬಿನಂಶ ಸೇರಿದೆ ಅಂತ ಒಂದು ಪ್ರತೀಕ ಇದೆ. ಹಾಗಾಗಿ ದಯವಿಟ್ಟು ಸ್ನೇಹಿತರೆ, ನಿಮ್ಗೆ ಅನುಕೂಲ ಆದರೆ ಸಾಧ್ಯವಾದಷ್ಟು ಎಳ್ಳು ಎಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ, ನಿಮಗೆ ಆ ಒಂದು ಭಗವಂತ ಶಕ್ತಿ ಕೊಟ್ಟರೆ ತುಪ್ಪದ ದೀಪ ಹಚ್ಚಿ. ಹಾಗಾಗಿ ಅವನು ತುಪ್ಪದ ದೀಪ ಇಟ್ಟವಾಗ ಆ ತುಪ್ಪದ ದೀಪ ಆ ಎಣ್ಣೆ ಇರೋವರೆಗೂ ಆ ಬೆಕ್ಕು ಅಲ್ಲೇ ಕಾಯ್ಕೊಂಡಿರೋದು. ಯಾಕಂದ್ರೆ ಆ ತುಪ್ಪದ ದೀಪ ತಿನ್ನೋದಕ್ಕೆ ಒಂದು ಇಲಿ ಬರೋದು. ಆ ಇಲಿನ ಅದು ತಿಂದು ತನ್ನ ಜೀವನ ನಡೆಸ್ತಾ ಇತ್ತು. ಹೀಗೆ ಒಂದು ದಿನ ಏನಾಯ್ತು, ಪ್ರಬೋಧಿನಿ ಏಕಾದಶಿ ಬಂತು. ಆ ಪ್ರಬೋಧಿನಿ ಏಕಾದಶಿ ದಿನ ಏನು ಮಾಡ್ದ, ಈ ಕಪಿಲ ಬ್ರಾಹ್ಮಣ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಬೆಳಿಗ್ಗೆನೆ ಹೋಗಿ ಸ್ನಾನ ಮಾಡಿ ಶ್ರದ್ಧಾ ಭಕ್ತಿಯಿಂದ ಆ ಸ್ವಾಮಿಗೆ ಜಾಗರಣೆ ಅಂತ ತಿಳ್ಕೊಂಡು ಆ ಸ್ವಾಮಿನ ಏನ್ ಮಾಡ್ದ, ನೃತ್ಯ, ಗೀತೆ, ಪ್ರವಚನ ಎಲ್ಲ ಮಾಡ್ತಾ ರಾತ್ರಿ ಆ ಸ್ವಾಮಿಗೆ ಒಂದಷ್ಟು ನೈವೇದ್ಯ ಇಟ್ಟು ಅವನು ಸಹ ತನ್ನ ಪೂಜೆಯಲ್ಲಿ ತಲ್ಮನನಾದ. ಹಾಗೆ ಇರುವಾಗ ಮಧ್ಯರಾತ್ರಿ ಆಯ್ತು. ಆ ಮಧ್ಯರಾತ್ರಿ ಹೊತ್ತಲ್ಲಿ ಏನಾಯ್ತು ಅಂದ್ರೆ, ಈ ಬೆಕ್ಕು ಆ ತುಪ್ಪದ ದೀಪ ಇಟ್ಟಿದ್ರಲ್ಲ, ಅದು ತಿನ್ನೋಕ್ ಬರೋಂಥ ಇಲಿಗಳನ್ನೆಲ್ಲ ತಿಂತಾ ಇತ್ತು. ಒಂದು ದಿನ ಏನಾಯ್ತು, ರಾತ್ರಿ ಈ ತುಪ್ಪದ ದೀಪ
ಹಾಕಿಟ್ಟಿದ್ರಲ್ಲ, ಹಾಗೆ ಈ ಕಪಿಲ ಬ್ರಾಹ್ಮಣ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಗೆ ಹಾಗೆ ಆರಾಧನೆ ಮಾಡ್ತಾ ನಿದ್ದೆಗೆ ಜಾರಿ ಹೋದ ಮಧ್ಯರಾತ್ರಿ ಸಮಯದಲ್ಲಿ. ಆ ದೀಪ ಏನಾಯ್ತು ಮಿಡಿಕ್ ಮತ್ತೆ ಇನ್ನೇನು ಆರುವಂತ ಸಂದರ್ಭದಲ್ಲಿ ಆ ಒಂದು ಇಲಿ ಬಂತು. ಆ ಇಲಿ ಏನ್ ಮಾಡ್ತು, ತನ್ನ ಆ ಬತ್ತಿನ ತಿನ್ನಕ್ಕೆ ಕಾಲಿಡ್ತಾ ಇದ್ದಂಗೆ ಅಲ್ಲೇ ಮರೆಯಲ್ಲಿ ಇದ್ದಂತ ಬೆಕ್ಕು ನೋಡಿ ಗಾಬರಿಕೊಂಡು ತನ್ನ ಹಿಂದೆ ಕಾಲಿಂದ ಆ ಬತ್ತಿನ ಒಂದು ಚೂರು ಮೇಲ್ ಬರೋ ಹಂಗೆ ಮಾಡ್ತು. ಅದು ಬೇಕು ಅಂತ ಮಾಡಿಲ್ಲ, ಬೈದಿಂದ ಮಾಡಿ ಆ ಚಂಗನೆ ಹಾರಿ ಅಲ್ಲೇ ಇದ್ದಂತ ದೀಪದ ಒಂದು ಬಟ್ಟಲ್ಗಳಾಗ ಆ ದೀಪದಲ್ಲಿರೋ ಬಟ್ಟಲಿರುವಂತ ಎಣ್ಣೆ ಅದಲ್ಲಿ ಬಿತ್ತು. ಮತ್ತೆ ಈ ದೀಪ ಇನ್ನೇನು ಆರೋಗ್ಯ ಸಂದರ್ಭದಲ್ಲಿ ಕಾಲಿಂದ ಮೇಲ್ ಬಂತಲ್ಲ, ಆಗ ಪ್ರಕಾಶಮಾನವಾಗಿ ಬಂತಲ್ಲ, ಆ ಪ್ರಕಾಶಮಾನಕ್ಕೆ ಬಂದಂತ ಆ ಇಲಿ ಏನ್ ಮಾಡ್ತು, ಭಗವಂತನ ಅದ್ರೊಂದು ನೋಡಿದು ಒಂದು ಬಿಲ್ದ ಸಿಕ್ತು. ಈ ಬೆಕ್ಕು ಅದನ್ನ ಪ್ರಯತ್ನ ಮಾಡಿ ಹಿಡಿಲಿಕ್ಕಾಗಿಲ್ಲ. ಅಷ್ಟೊತ್ತಿಗೆ ಆ ಸದ್ದು ಗದ್ದಲ ಕೇಳದಂತ ಆ ಬ್ರಾಹ್ಮಣ ಎದ್ದು ನೋಡ್ದ, ಏನೋ ಈ ಸದ್ದಾಗ್ತದೆ ನೋಡ್ದ, ಬೆಕ್ಕು ಇಲಿ ನೋಡಿಕೊತ್ತು. ಮತ್ತೆ ಏನ್ ಮಾಡ್ದ ಆ ಬ್ರಾಹ್ಮಣ, ಮತ್ತೆ ಅದಕ್ಕೆ ಒಂದಷ್ಟು ಅಣತಿದಿಗೆ ದೀಪ ಹಾಕಿ ಮತ್ತೆ ಅದ್ಭುತವಾಗಿ ಆ ಸ್ವಾಮಿನ ಜಾಗರಣೆ ಕಾರ್ಯಕ್ರಮವನ್ನು ಪರಿಪೂರ್ಣ ಮಾಡಿ, ಅದಕ್ಕೆ ಸ್ವಾಮಿ ಮಂಗಳಾರತಿ ಮಾಡಿ ಅವನ ಒಂದು ಏಕಾದಶಿನ ಪರಿಪೂರ್ಣ ಮಾಡಿ ಅತ್ಯಂತ ವೈಭೋಗದಿಂದ ದ್ವಾದಶಿ ದಿನ ಸ್ವಾಮಿಗೆ ಮತ್ತೆ ಆಹಾರ ನೈವೇದ್ಯವನ್ನು ಇಟ್ಟು ಅನುತ ಮಾಡಿದ. ಕೆಲವು ದಿನಗಳ ನಂತರ ಅವನು ಅಷ್ಟೈಶ್ವರ್ಯ ಭೋಗಭಾಗ್ಯದ ಪುತ್ರ ಸಂತಾನಗಳು ಪಡೆದು ಅಭೂತಪೂರ್ವವಾಗಿ ತನ್ನ ಜೀವನ ನಡೆಸಿ ಒಂದು ದಿನ ಆ ಸ್ವಾಮಿಯ ವೈಕುಂಠಕ್ಕೆ ಸೇರಿದ. ಅದೇ ರೀತಿ ಈ ಬೆಕ್ಕು ಮತ್ತೆ ಇಲಿ ಒಂದು ದಿನ ಮಾಡಿದ್ದಕ್ಕೆ, ಯಾಕಂದ್ರೆ ಬೆಕ್ಕು ಪ್ರತಿದಿನ ಆ ಇಲಿನ ಬರುವಂತ ಇಲಿಗಳನ್ನ ಆ ದೀಪ ಹಾರದಂಗೆ ನೋಡ್ಕೊಳ್ತಿದ್ದ. ಹಾಗಾಗಿ ಈ ಬೆಕ್ಕುಗೂ ಏನಾಯ್ತು, ಸ್ವರ್ಗಲೋಕ ಸಿಕ್ತು. ಮತ್ತೆ ಇಲಿಗೂ ಒಂದು ದಿನ ತಿಳಿದೆ ಆ ಸ್ವಾಮಿ ಆರಾಧಿಸಲಿಕ್ಕೆ, ಅದೂ ಸಹ ಸ್ವರ್ಗಲೋಕದಲ್ಲಿ ಸೇರಿಸಿ ಅನೇಕ ದಿನಗಳ ಕಾಲ ಸುಖ ಭೋಗಗಳು ಅನುಭವಿಸಿ ಮುಂದೊಂದು ದಿನ ಆ ಬೆಕ್ಕು ಯಾರಂತ ಕೇಳ್ತೀರಾ, ಅವನೇ ಸುಧರ್ಮರಾಜನಾಗಿ ಹುಟ್ಟು ಬಂದ. ಮತ್ತೆ ಅದೇ ಇಲಿ ಇವನ ಹೆಂಡತಿಯಾಗಿ ರೂಪಸುಂದರಿಯಾಗಿ ಬಂದು ಈ ಪರಾಕ್ರಮ ರಾಜ್ಯ ಬಹಳ ಶಕ್ತಿಶಾಲಿಯಾಗಿದ್ದ, ರೂಪವಂತ, ಗುಣವಂತ, ಹೆಚ್ಚಾಗಿ ವಿಷ್ಣುವಿನ ಪರಮ ಭಕ್ತನಾಗಿದ್ದ. ಕಾರಣ ಇಷ್ಟೇ, ಪೂರ್ವ ಜನ್ಮದಲ್ಲಿ ಅವನು ಇವರು ಮಾಡುತ್ತಿದ್ದಂತ ಭಕ್ತಿ, ಶ್ರದ್ಧೆ, ಗೀತಾ ಪಠಣ ಪ್ರತಿಯೊಂದು ಕೇಳಿಸ್ಕೊಳ್ತಾ ಇತ್ತು. ಅದರ ಪ್ರಭಾವದಿಂದಾಗಿ ಈ ಜನ್ಮದಲ್ಲಿ ಈ ಬೆಕ್ಕು ಸುಧರ್ಮಾನುರಾಜನಾಗಿ ಬಂದ. ಮತ್ತೆ ಈ ಬೆಕ್ಕು ಇಲಿ ಇತ್ತಲ್ಲ, ಅದು ಸಹ ಪ್ರತಿದಿನ ಕೇಳಿಸ್ಕೊಳ್ತಿದ್ದ. ಆದ್ರೆ ಒಂದು ದಿನ ತಿಳಿದೆ ಮಾಡಿದಂತ ಆ ಒಂದು ಬತ್ತಿನ ಅಟ್ಟಿಸಿ ಸ್ವಾಮಿನ ನೋಡ್ತಲ್ಲ, ಅದರ ಪ್ರಭಾವದಿಂದಾಗಿ ಇವನಿಗೆ ಹೆಂಡತಿ ಆಗಿತ್ತು. ಮುಂದೊಂದು ದಿನ ಇವರಿಗೆ ಕನಸಿನಲ್ಲಿ ಸ್ವಾಮಿ ಕಾಣಿಸ್ಕೊಂಡಂತೆ. ಇವರು ಎದ್ದಿದ್ದೆಲ್ಲಿ, ಸರಸ್ವತಿ ನದಿ ತೀರ. ಮುಂದೆ ಈ ಸ್ವಾಮಿ ಹುಟ್ಟಿದ್ದೆಲ್ಲಿ, ನಮ್ಮ ಈ ಆಗಿನ ಕಾಲದಲ್ಲಿ ಕಂಪಾಪುರ ಅಂದ್ರೆ ಇವತ್ತು ಕೇರಳ ರಾಜ್ಯವಾಗಿದೆ. ಈ ಕೇರಳ ರಾಜ್ಯದಲ್ಲಿ ರಾಜನಾಗಿದ್ದ. ಮತ್ತೆ ಭಗವಾನ್ ಮಹಾವಿಷ್ಣುವಿನ ಆಲಯ ಯಾವುದು ಅಂತ ಕೇಳಿದ್ರಲ್ಲ, ಅದೇ ಶಬರಿಮಲೆಗೆ ಪ್ರತಿಯೊಬ್ರು ಹೋಗಿ ನೋಡುವಂತ ಗುರುವಾಯೂರಪ್ಪನ್, ಅಂದ್ರೆ ಇವತ್ತು ಶ್ರೀ ಭಗವಾನ್ ಮಹಾವಿಷ್ಣುಗೆ ಅವರೆಲ್ಲ ಕರೆಯೋದು ಗುರುವಾಯೂರಪ್ಪನ್, ಭಗವಾನ್ ಮಹಾವಿಷ್ಣು ಆಲಯ. ಅವಾಗ ಅಷ್ಟು ಅಂತ ಏನು ಪ್ರಸಿದ್ಧಿಗೊಂಡಿಲ್ಲ. ಈ ರಾಜ ಮತ್ತೆ ರಾಣಿ ಬಂದು ಮತ್ತೆ ಅದೇ ಪ್ರಬೋಧಿನಿ ಏಕಾದಶಿ ದಿನ ಬಂದು ಆ ಸ್ವಾಮಿಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜೆ ಪರಿಕರಗಳನ್ನ ಮಾಡಿ ಅವತ್ತು ರಾತ್ರಿಯೆಲ್ಲ ಜಾಗರಣೆ ಇದ್ದೆ ಮತ್ತೆ ಈ ದೀಪಾರಾಧನೆ ಮಾಡೋದು ಬಹಳ ಒಂದು ಇಂಪಾರ್ಟೆಂಟ್ ವಿಚಾರ. ನಿಮಗೆ ನೋಡಿ, ವರ್ಷದಲ್ಲಿ 12 ತಿಂಗಳು, ಅದರಲ್ಲಿ 4 ತಿಂಗಳು ಬಹಳ ಶ್ರೇಷ್ಠ. ಯಾವುದು ಅಂತ ಕೇಳ್ತೀರಾ, ಒಂದು ಮಾಘ ಮಾಸ, ಇನ್ನೂ ಒಂದು ಆಷಾಢ ಮಾಸ, 3ನೇದು ಶ್ರಾವಣ ಮಾಸ, 4ನೇದು ಕಾರ್ತಿಕ ಮಾಸ. ಈ 4 ಮಾಸಗಳಲ್ಲಿ ಬರುವಂತ ಏಕಾದಶಿಯನ್ನ ನೀವು ಶ್ರದ್ಧೆಯಿಂದ ಮಾಡಿದ್ದೆ ಅದಲ್ಲಿ ನೀವೇನ್ ಅನ್ಕೊಳ್ತೀರೋ ಅದನ್ನ ಸಾಧಿಸ್ಬೋದು ಅನ್ನೋದಕ್ಕೆ ಇದು ಉತ್ತಮವಾದ ಅಭೂತಪೂರ್ವ ಕಥೆ. ಈ ರಾಜ ಮತ್ತೆ ರಾಣಿ ಏನ್ ಮಾಡಿದ್ರು, ಅವರಿಗೆ ಅಷ್ಟೈಶ್ವ ಭೋಗಭಾಗ್ಯ, ಪುತ್ರ ಸಂತಾನ ಎಲ್ಲಾ ಸಿಕ್ಕಿತ್ತು. ಮತ್ತೆ ಈ ಗುರುವಾಯೂರಪ್ಪನ ದೇವಸ್ಥಾನಕ್ಕೆ ಬಂದು ಅಭೂತಪೂರ್ವವಾಗಿ ತನ್ನ ಸೇವೆಯನ್ನು ಸಲ್ಲಿಸಿ ರಾತ್ರಿಯೆಲ್ಲ ಜಾಗರಣ, ಉತ್ಸವ, ನೃತ್ಯ, ಸಂಗೀತ ಎಲ್ಲ ಮಾಡಿಸಿ ಕಾಲಕ್ರಮೇಣ ಈ ರಾಜ ಮತ್ತೆ ರಾಣಿ ಪರಮಾತ್ಮನ ಸಾಲೋಕ್ಯ, ನಾನು ಲಾಸ್ಟಲ್ಲಿ ಹೇಳಿದ್ದೆ, ಸಾಮೀಪ್ಯ, ಸಾಲೋಕ್ಯ, ಸಾರೋಚ್ಯ ಅನ್ನುವಂಥ ಒಂದು ಸಾರೂಪ್ಯ ಅನ್ನೋದನ್ನ ಇವರಿಬ್ರು ಹೊಂದಿ ಸ್ವಾಮಿನ ಐಕ್ಯದ್ರು. ನೋಡಿ ಸ್ನೇಹಿತರೆ, ತಿಳಿದೋ ತಿಳಿಯೋದೋ ಮಾಡಿದಂತ ಒಂದು ರಾತ್ರಿ ದೀಪನ ನಂದಿಸಿದ್ದಕ್ಕೆ ಭಗವಂತನಾದ ಶ್ರೀಮನ್ನ ನಾರಾಯಣ ಇವರಿಬ್ಬರಿಗೂ ರಾಜಾರಾಣಿ ಪಟ್ಟ ಕೊಟ್ಟ. ಇನ್ನು 84 ಜೀವಕೋಟಿ ರಾಶಿಗಳಲ್ಲಿ ಮನುಷ್ಯ ಶ್ರೇಷ್ಠವಾದ ಜನ್ಮ, ನಮಗೆ ಬುದ್ಧಿ, ಶಕ್ತಿ, ಜ್ಞಾನ ಎಲ್ಲ ಕೊಟ್ಟವನೇ. ನಾವುಗಳು ಇದನ್ನ ಅತ್ಯಂತ
ಅಂತ ಶ್ರದ್ಧೆಯನ್ನು ಆಚರಿಸಿದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರಿಸೋದಲ್ಲಿ ಸಂದೇಹನ ಬೇಡ ಅನ್ನೋದು ಈ ಅಭೂತಪೂರ್ವ ಘಟನೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಒಂದು ಸಂದೇಹ ಇರುತ್ತೆ. ಏನಪ್ಪಾ ಅಂದ್ರೆ, ಏಕಾದಶಿ ನಾವೆಲ್ಲ ಮಾಡ್ಬೋದಾ, ಯಾರ್ಯಾರು ಮಾಡ್ಬೇಕು, ಯಾರು ಮಾಡ್ಬೋದು? ಸ್ನೇಹಿತರೆ, ಭೂಮಿ ಮೇಲೆ ಹುಟ್ಟಿರುವಂತ ಪ್ರತಿಯೊಬ್ಬ ಮನುಷ್ಯನು ಮಾಡಬಹುದು, ಮಾಡಬಾರದು ಅಂತ ಯಾವುದೇ, ಆದರೆ ಕೆಲವೊಂದು ನಿಯಮಗಳಿದೆ. ಆ ನಿಯಮಗಳನ್ನ ಪಾಲಿಸಬೇಕು. ಆ ನಿಯಮಗಳನ್ನ ಶ್ರದ್ಧೆಯಿಂದ ನೀವು ಪಾಲಿಸಿದ್ದೆ ಆದಲ್ಲಿ ನೀವೇನು ಅನ್ಕೊಳ್ತೀರಾ, ನಿಮ್ಮ ಇಷ್ಟಾರ್ಥಗಳು ಈ ಜನ್ಮದಲ್ಲೇ ಸಿದ್ಧಿಸುತ್ತೆ. ಮುಂದೆ ಜನ್ಮ ಕಾಯೋದೇ ಬೇಕಾಗಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಭಗವಂತನಾದವನು ಪ್ರತಿ 10 ವರ್ಷಕ್ಕೊಮ್ಮೆ ಅವನ ಒಂದು ಅದೃಷ್ಟ ಬದಲಾಗುತ್ತೆ. ಆ ಬದಲಾಗೋದ ಸಂದರ್ಭದಲ್ಲಿ ನೀವು ಮಾಡಿದಂಥ ಅಭೂತಪೂರ್ವ ಈ ವ್ರತವನ್ನು ಶ್ರದ್ಧೆಯಿಂದ ಆಚರಣೆ ಮಾಡೋದಲ್ಲಿ ಈ ಜನ್ಮದಲ್ಲಿ ನಿಮಗೆ ಫಲನೂ ಸಿಗುತ್ತೆ. ಹಾಗಾಗಿ ಈ ಏಕಾದಶಿನ ಶ್ರದ್ಧೆಯಿಂದ ಮಾಡಬೇಕು. ಏಕಾದಶಿ ಮಾಡಿದ್ರೆ ಮಾಡುವಂಥ ಅನುಕೂಲಗಳು ಮತ್ತೆ ಇಲ್ಲದೇ ಇರೋರು ಸಹ ಮಾಡ್ಬೋದು. ಇದಕ್ಕೇನಂತ ತುಂಬ ಖರ್ಚು ಆಗುವಂಥ ವಿಚಾರ ಏನಿಲ್ಲ. ಪ್ರತಿ ತಿಂಗಳು ಬರುವಂಥ ಏಕಾದಶಿಯಲ್ಲಿ ಬೆಳಿಗ್ಗೆನೆ ಬೇಗ ಎದ್ದು ನೀವು ಸ್ವಚ್ಛಪೂರ್ವಕವಾಗಿ ಸ್ನಾನ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಪೂಜೆ ಪರಿಕರಗಳನ್ನ ಮುಗಿಸ್ಕೊಂಡು ಅನಂತರ ನಿಮ್ಗೆ ಇಷ್ಟವಾದ ದೇವಾಲಯ ಯಾವುದನ್ನ ಆಗ್ಬೋದು. ನೋಡಿ, ಶಿವಕೇಶವರಿಗೆ ಭೇದವಿಲ್ಲ. ಯಾವ ದೇವಸ್ಥಾನದಲ್ಲೂ ಹೋಗಿ ದರ್ಶನ ಮಾಡ್ಕೊಂಡ್ಬಂದು ಅವತ್ತು ನೀವು ಏನೂ ತಿನ್ನಬಾರ್ದು, ನೀರು ಕುಡಿಬೋದು. ಆದರೆ ಇದು ಯುಗ ಧರ್ಮ ಅಂತೀವಿ. ಅಂದ್ರೆ ಪ್ರತಿಯೊಂದಕ್ಕೂ ಯುಗ ಧರ್ಮ ಇದೆ. ಕೃತಯುಗಕ್ಕೊಂದು ಧರ್ಮ ಇದೆ, ತ್ರೇತಾಯುಗಕ್ಕೊಂದು ಧರ್ಮ ಇದೆ, ದ್ವಾಪರಾಯುಗಕ್ಕೊಂದು, ಕಲಿಯುಗಕ್ಕೊಂದು ಧರ್ಮ ಇದೆ. ಈ ಕಲಿಯುಗದಲ್ಲಿ ನಾವು ವೇದವ್ಯಾಸರಿಗೆ ಧನ್ಯವಾದಗಳು. ಯಾಕಂದ್ರೆ ಈ ವೇದವ್ಯಾಸರು ನಮಗೆ ಪರಿಪೂರ್ಣ ಉಪವಾಸ ಇಲ್ಲ ಅಂದರು. ಅಂದ್ರೆ ಏನಪ್ಪಾ ಅಂದ್ರೆ, ಅವರವರು ದೇಹದ ಶಕ್ತಿ ಅನುಸಾರ ಒಬ್ಬರು ಪರಿಪೂರ್ಣ ಏನೂ ಸಹ ನೀರೂ ಸಹ ಕುಡಿದೆ ಹಾಗೆ ಮಾಡೋರು ಇದ್ದಾರೆ. ಕೆಲವೊಬ್ಬರು ಇವತ್ತಿನ ಒಂದು ಕಲಿಗಾಲಕ್ಕೆ ಮನುಷ್ಯನಿಗೆ ಆರೋಗ್ಯ ಮತ್ತೆ ಆಯುಷು ಕಡಿಮೆ ಇರೋದ್ರಿಂದ ಅವರಿಗೆ ಒಂದು ವಿನಾಯಿತಿ ಕೊಟ್ಟರು. ಏನಪ್ಪಾ ಅಂದ್ರೆ, ನೀವುಗಳು ಅನ್ನ ಅನ್ನುವಂಥ ಅಂಶನ ತಿನ್ನಬಾರದು, ಅದು ಬಿಟ್ಟು ಫಲಾಹಾರಗಳನ್ನ ತಿನ್ಬೋದು. ಕೆಲವೊಬ್ರು ಹೇಳ್ತಾರೆ, ನಮಗೆ ಫಲಾಹಾರಗಳು ಆಗಲ್ಲ, ನಮಗೆ ಅದು ಸಂತೃಪ್ತಿ ಕೊಡಲ್ಲ. ಹಾಗಾಗಿ ಅನ್ನನ ಬಿಟ್ಟು ಬೇರೆ, ಅಂದ್ರೆ ನೀವು ಈ ಉಪ್ಪಿಟ್ಟು ಅಂತೀವಿ ಅಥವಾ ಚಪಾತಿ ಅಂತೀವಿ, ಇದನ್ನು ಸಹ ತಿನ್ಬೋದು ಅಂತ ನಾನು ಹೇಳಿದ ಸಾಕ್ಷಾತ್ ವೇದವ್ಯಾಸರು ನಮಗೆ ಕೊಟ್ಟಿರುವಂಥ ಅಭೂತಪೂರ್ವ ಈ ಒಂದು ನಮಗೆ ಅತ್ಯುನ್ನತವಾದ ಈ ವ್ರತ. ಈ ವ್ರತನ ಪೂರ್ವದಲ್ಲಿ ನೀವು ಕೇಳಿದ್ರೆ ಆಶ್ಚರ್ಯ ಬಿಡ್ತೀರ, ಪಾಂಡವರು ಸಹ ಮಾಡಿದ್ರು. ಆ ಪಾಂಡವರಲ್ಲಿ ಭೀಮ ಅತಿಕಾಯ ಅಂದ್ರೆ ಹಸಿವು ತಡ್ಕೊಳ್ತಿರಲ್ಲ. 4 ಜನನು ಹಸಿವಿದ್ರಂತೆ, ಆದ್ರೆ ಇವನು ತಡೀತಿರಲ್ಲ. ಆವಾಗ ಏಕಾದಶಿ ದಿನ ಭಗವಂತ ನೆನೆಸ್ಕೊಂಡಂತೆ ಅವ್ ಬಂದಿಳದಂತೆ, ನೋಡಪ್ಪ ನಿನ್ನ ಒಂದು ಕಷ್ಟ ನೋಡ್ತಾ ಇದ್ದೇನೆ, ಹಾಗಾಗಿ ನೀನು ಬಾಳೆಹಣ್ಣು ತಿನ್ನು ಅಂತಂತೆ. ಬಾಳೆಹಣ್ಣು ತಿಂದ್ರೆ ಹಸಿವು ಹೋಗಿ ಕೊನೆಗೆ ಭಗವಂತ ಏನ್ ಮಾಡುತ್ತೆ, ಅನ್ನ ಒಂದು ಬಿಟ್ಟು ನೀನೇನ್ ಬೇಕಾರ ತಿನ್ನು ಅಂತಂತೆ. ಆವಾಗ ಭೀಮ ಏನ್ ಮಾಡದಂತೆ, ಅದ್ಭುತವಾಗಿ ಈ ಉಪ್ಪಿಟ್ಟು ಉಪಮ ಅಂತೀರ ಅದನ್ನ ಅದ್ಭುತವಾಗಿ ಮಾಡ್ಕೊಂಡು ತಿನ್ನಂತೆ. ಅವನು ನಾವೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಈ ಕಲಿಗಾಲಕ್ಕೆ ನಮಗೆ ಅವನು ಕೊಟ್ಟಂತ ಅಭೂತಪೂರ್ವ ಇದನ್ನ ನೀವು ಶ್ರದ್ಧೆಯಿಂದ ಮಾಡಿದ್ದೇ ಆದಲ್ಲಿ ನಿಮ್ಮ ಇಷ್ಟಾರ್ಥ ಕೋರಿಕೆಗಳು ಸಲ್ಲಿಸುತ್ತೆ ಅನ್ನೋದಕ್ಕೆ ಈ ಸುಂದರವಾದ ಅಭೂತಪೂರ್ವ ಘಟನೆ ಮತ್ತೆ ಈ ಕತೆ. ಇದನ್ನು ಸಹ ಸಾಕ್ಷಾತ್ ವೇದವ್ಯಾಸರೇ ಹೇಳಿರೋದ್ರಿಂದ ಧೈರ್ಯವಾಗಿ ಪಾಲಿಸಿ ಆಚರಿಸಿ. ಸ್ನೇಹಿತರೆ, ಈ ಕತೆ ನಿಮಗೆ ಖಂಡಿತ ಇಷ್ಟ ಆಗಿದ್ರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ. ಈ ಏಕಾದಶಿ ಬಗ್ಗೆ ಇದ್ದಂಥ ನಿಮಗೆ ಸಂಶಯನೆಲ್ಲ ದೂರ ಮಾಡಿದ್ದೀನಿ. ಧೈರ್ಯವಾಗಿ ಎಲ್ಲರೂ ಮಾಡ್ಬೋದು. ನೀವು ಇದನ್ನ ಒಂದೇ ಸಮಯ ಮಾಡಬೇಕಾ ಇಲ್ಲ ಮಾಡಿ ಬಿಡ್ಬೋದಾ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಪರಿಪೂರ್ಣವಾಗಿ ಮಾಡಂಗಿದ್ರೆ ಧೈರ್ಯವಾಗಿ ಮಾಡಿ, ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತೆ ನಿಮಗೆ ಅಭಿಷ್ಟಗಳು ನೆರವೇರುತ್ತೆ, ನಿಮ್ಮ ಕೋರಿಕೆಗಳು ಸಹ ಆದಷ್ಟು ಬೇಗ ಫಲಿಸುತ್ತೆ ಈ ವ್ರತದಿಂದ. ಯಾಕಂದ್ರೆ ಸಾಕ್ಷಾತ್ ಶ್ರೀಮನ್ನಾರಾಯಣ ರಾಮನಾಗಿ ಹುಟ್ಟಿದ ಮೇಲೆ ಅವರೂ ಸಹ ಮಾಡಿದ್ದಾರೆ. ಶ್ರೀಕೃಷ್ಣ ಭಗವಾನರು ಧರ್ಮರಾಯನಿಗೆ 24 ಕಥೆಗಳನ್ನು ಅಭೂತಪೂರ್ವವಾಗಿ, ಒಂದೊಂದು ಕಥೆನೂ ಅಭೂತಪೂರ್ವವಾಗಿದೆ. ಅದರಲ್ಲಿ ಈ ಕಥೆ ನನಗೆ ಇಷ್ಟ ಆಯಿತು. ಹಾಗಾಗಿ ಯಾಕಂದ್ರೆ ಮನುಷ್ಯ ಮಾಡೋದಕ್ಕೂ ಪ್ರಾಣಿಗಳು ಮಾಡೋದಕ್ಕೂ ಬಹಳ ವ್ಯತ್ಯಾಸ. ಇವತ್ತು ನಮಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ, ನಾವು ಯಾಕೆ ಮಾಡಬಾರ್ದು, ನಮಗೆ ತಾಕತ್ ಕೊಟ್ಟಿದ್ದಾನೆ. ಹಾಗಾಗಿ ಈ ಕಥೆನ ಇಲ್ಲಿ ಮೂಡಿ ಬರೆಸೋದಕ್ಕೆ ನನಗೆ ಆ ಕಥೆ ಪ್ರೇರಣೆ ಆಯಿತು. ಸ್ನೇಹಿತರೆ, ಈ ಕಥೆ ತಮಗೆ ಇಷ್ಟ ಆದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ತಾ, ಸ್ವಸ್ತಿ ಪ್ರಾಲಯಪ್ಲೆ ಅಂತ ದಾನೇನ ಮಾರ್ಗೇಣ ಮೈ ಮಹಿಷ ಗೊಬ್ರಾಹ್ಮಣ ಶುಭಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಒಂದು ಸಹಕಾರ ಇದ್ರೆ ನಾನು ಮತ್ತಷ್ಟು ಅಭೂತಪೂರ್ವ ಕಥೆಗಳನ್ನ ಮಾಡಬೇಕು ಅಂತಿದ್ದೀನಿ.
ಮತ್ತು ಈ ನನ್ನ ಸೇವೆನೂ ಭಗವಂತನಿಗೆ ಅರ್ಪಿಸಬೇಕು ಅಂತಿದ್ದೀನಿ. ಹಾಗಾಗಿ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅಭೂತಪೂರ್ವ, ಅತ್ಯಗತ್ಯ ಅಂತ ಹೇಳ್ತಾ ನಾನು ಈ ಕಥೆನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಥೆಗೆ ಮುಂದಿನ ವಾರ ಬಂದು ಕಾಣ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು.